ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇಲ್ಲಿಯವರೆಗೂ ನಡೆದ ಹಲವು ಟಿವಿ ಚಾನೆಲ್ಗಳ ರಿಯಾಲಿಟಿ ಶೋಗಳು ಕಂಟೆಸ್ಟೆಂಟ್ಗಳನ್ನ ಆಟ ಆಡಿಸಿದ್ದಾರೆ. ಫಸ್ಟ್ ಟೈಮ್ ಕಂಟೆಸ್ಟೆಂಟ್ ಚಾನೆಲ್ಗೆ ಆಟ ಆಡಿಸಿದ್ದಾರೆ. ಅದುವೇ ಹನುಮಂತ ಲಮಾನಿಗಾಗಿ ಕಾದು ಕಾದು ಸಾಕಾಗಿ ಕೊನೆಗೂ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮವನ್ನ ಎಂಡ್ ಮಾಡಲು ಮುಂದಾಗಿರುವಂತಹ ಕಾರ್ಯಕ್ರಮದ ತಂಡ. ಗ್ರ್ಯಾಂಡ್ ಫಿನಾಲೆಗಾದ್ರೂ ಹನುಮಂತು ಬರ್ತಾರಾ ಇಲ್ವಾ ಅಂತ ಚಾನೆಲ್ನವರೇ ಕಾಯುವಂತೆ ಮಾಡಿದ ಹನುಮಂತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಹನುಮಂತನನ್ನ ಆಯ್ಕೆ ಮಾಡಿದ್ದೇ ಟಿಆರ್ಪಿಗಾಗಿ. ಹನುಮಂತ ಬರದೆ ಆಟ ಆಡಿಸಿದ್ದಕ್ಕಾಗಿ ಟಿಆರ್ಪಿ ಪಾತಾಳ ಕುಸ್ತು ಹೋಯ್ತು. ಹಾಗಾಗಿಯೇ ಶೋ ಎಂಡ್ ಮಾಡ್ತಿದ್ದಾರಾ? ಏನ್ ಕತೆ? ಬನ್ನಿ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಕೂಡಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಆರಂಭ ಆಯ್ತು. ಆಗ ಯಾರೆಲ್ಲ ಈ ಬಿಗ್ ಬಾಸ್ ಶೋನಲ್ಲಿ ಹನುಮಂತ ಲಮಾನಿ ಹಾಗೆ ತಮ್ಮ ತಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗಳನ್ನ ಮಿಸ್ ಮಾಡ್ಕೊಡ್ತಿದ್ರಲ್ಲ, ಸೊ ಅವರೆಲ್ಲರೂ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಕಾಣಿಸ್ಲಿಕ್ಕೆ ಶುರು ಮಾಡಿದ್ರಲ್ಲ, ಸೊ ಆಗ ಈ ಬಿಗ್ ಬಾಸ್ ನ ಅಷ್ಟಾಗಿ ಮಿಸ್ ಮಾಡ್ಕೊಳ್ಳಿಲ್ಲ. ಯಾಕಂತಂದ್ರೆ ಆ ಎಲ್ಲ ಕಂಟೆಸ್ಟೆಂಟ್ಗಳು ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲೇ ಇದ್ರಲ್ಲ, ಸೊ ಅದರಲ್ಲೂ ಹನುಮಂತ ಲಮಾನಿ ಇರೋ ಕಾರಣಕ್ಕಾಗಿ ಇನ್ನಷ್ಟು ಕುತೂಹಲ, ಇನ್ನು ನಾವು ನೋಡ್ತೀವಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಅನ್ನೋಷ್ಟು ಕ್ಯೂರಿಯಾಸಿಟಿ ವೀಕ್ಷಕರ ಮನದಲ್ಲಿತ್ತು. ಆದ್ರೆ ಅದೆಲ್ಲವೂ ಕೂಡ ಹುಸಿ ಆಯ್ತು ಅಂತಂದ್ರೂ ಕೂಡ ತಪ್ಪಿಲ್ಲ. ಯಾಕೆ ಅಂತಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಹೇಗಿತ್ತು ಅಂತಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಕಾಪಿ ಹೊಡೆದಂಗಿತ್ತು. ಅಂತಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇರುವಂತಹ ಆಟಗಳನ್ನೇ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ರು, ಮತ್ತೆ ಅಲ್ಲಿರುವಂತಹ ಕಂಟೆಂಟ್ ಅನ್ನೇ ಇವರು ಕಾಪಿ ಪೇಸ್ಟ್ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇತ್ತು. ಅದರ ಜೊತೆಗೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಂದ ಇನ್ನೂ ಏನಾದ್ರೂ ಹೊಸ ಹೊಸ ಕಂಟೆಂಟ್ ಗಳನ್ನ ತೆಗೆಯೋ ಪ್ರಯತ್ನವನ್ನ ಮಾಡ್ತಾರಾ ಅಂತ ಹೇಳಿ ವೀಕ್ಷಕ ಮಹಾಪ್ರಭು ಕಾದು ಕುಳಿತರು. ಆದ್ರೆ ಅದ್ಯಾವ ಪ್ರಯತ್ನವೂ ಕೂಡ ಆಗ್ಲಿಲ್ಲ. ಅದರಲ್ಲೂ ಎಸ್ಪೆಷಲಿ ಹನುಮಂತ ಲಮಾನಿಯ ವಿಚಾರಕ್ಕೆ ಅಂತ ಬಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಫೇಮಸ್, ಅತಿ ಹೆಚ್ಚು ಖ್ಯಾತಿ ಹಾಗೆ ಅತಿ ಹೆಚ್ಚಾಗಿ ಜನರ ಪ್ರೀತಿಯನ್ನ ಗಳಿಸಿರುವಂತಹ ಹನುಮಂತ ಲಮಾನಿನ ಆಯ್ಕೆ ಮಾಡಿಕೊಂಡಿದ್ದೇ ಟಿಆರ್ಪಿಗಾಗಿ. ಸೊ ಬಿಗ್ ಬಾಸ್ ಕಾರ್ಯಕ್ರಮ ಈ ಬಾರಿ ಅಂತಂದ್ರೆ ಈ ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮ ಸೂಪರ್ ಹಿಟ್ ಕಾಣಬೇಕು ಅಂತಂದ್ರೆ ಅದಕ್ಕೆ ಹನುಮಂತ ಲಮಾನಿನೇ ಕಾರಣ ಅಂತ ಹೇಳಿ ಜನ ಮಾತಾಡ್ತಾರೆ. ಸೊ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮವೂ ಕೂಡ ಹಿಟ್ ಆಗಬೇಕು ಅಂತಂದ್ರೆ ಹನುಮಂತ ಲಮಾನಿ ಏನಾದ್ರೂ ಈ ಕಾರ್ಯಕ್ರಮಕ್ಕೆ ಕಾಲಿಟ್ಟು ಬಿಟ್ರೆ ಈ ಒಂದು ಶೋ ಕೂಡ ಸಕ್ಸಸ್ ಆಗುತ್ತೆ. ಆಗ ಈ ಒಂದು ಕಾರ್ಯಕ್ರಮ ಹಿಟ್ ಮೇಲೆ ಹಿಟ್ ಕಾಣಿಸುತ್ತೆ ಅಂತ ಹೇಳಿ ಈ ಹನುಮಂತ ಲಮಾನಿನ ಆಯ್ಕೆ ಮಾಡ್ಕೊಂಡ್ರು. ಆದ್ರೆ ಹನುಮಂತ ಲಮಾನಿ ಒಂದೆರಡು ವಾರ ಈ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಬರ್ತಾ ಬರ್ತಾ ಕಾರ್ಯಕ್ರಮ ನಡೀತಾ ಇದ್ದಂಗೆ ಇವ್ರಿಗೆ ಹೊರಗಡೆ ಇರುವಂತಹ ಕಾರ್ಯಕ್ರಮಗಳಲ್ಲೇ ಹನುಮಂತ ಲಮಾನಿ ಬ್ಯುಸಿ ಆಗ್ಬಿಟ್ರು. ಅಂತಂದ್ರೆ ಹೊರಗಡೆ ನಿಮಗೆ ಗೊತ್ತಿರೋ ಹಾಗೆ ಹನುಮಂತು ಗೆದ್ದಾದ ನಂತರ ಅಂತಂದ್ರೆ ಈ ಬಿಗ್ ಬಾಸ್ ಶೋನ ಟ್ರೋಫಿ ಗೆದ್ದ ಮೇಲೆ ಹನುಮಂತನಿಗೆ ಸಿಕ್ಕಂತಹ ಆ ಗೌರವ ಮತ್ತೆ ಖ್ಯಾತಿ ಮತ್ತೆ ಆ ಜನಪ್ರಿಯತೆ, ಸೊ ಇದೆಲ್ಲವನ್ನು ಕೂಡ ಅಭಿನಂದಿಸ್ತಾ ಇದ್ರು ಮತ್ತೆ ಅದೆಲ್ಲವನ್ನು ಕೂಡ ಅನುಭವಿಸ್ತಾ ಇದ್ರು ಹನುಮಂತ ಲಮಾನಿ. ಸೊ ಆ ಸಂದರ್ಭದಲ್ಲಿ ಅವರ ಊರಿನಲ್ಲಿ ಸಾಕಷ್ಟು ರೀತಿಯಾದಂತ ಹನುಮಂತನ ಮೆರವಣಿಗೆ ಆಯಿತು, ಮತ್ತೆ ಅಲ್ಲಿರುವಂತಹ ಜನ ಹನುಮಂತನನ್ನ ಪ್ರೀತಿಸಿದ್ರು, ಕೊಂಡಾಡಿದ್ರು, ಸಾಕಷ್ಟು ರೀತಿಯಾದಂತ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಹಾಗೆ ಅಲ್ಲಲ್ಲಿ ನಡೆಯುವಂತ ಆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳಲ್ಲೂ ಕೂಡ ಹನುಮಂತ ಲಮಾನಿನ ಕರಿತಾ ಇದ್ರು, ಆಹ್ವಾನ ಮಾಡ್ತಾ ಇದ್ರು, ವೇದಿಕೆ ಮೇಲೆ ಹನುಮಂತನಿಗೆ ಸನ್ಮಾನ ಕೂಡ ಮಾಡ್ಲಾಗ್ತಾ ಇತ್ತು. ಒಟ್ಟಿನಲ್ಲಿ ಊರಿನ ಮಗ ಈ ಬಿಗ್ ಬಾಸ್ ಶೋ ಅನ್ನೋ ಒಂದು ದೊಡ್ಡ ರಿಯಾಲಿಟಿ ಶೋ ನಲ್ಲಿ ಗೆದ್ದು ಈ ಟ್ರೋಫಿನ ಗೆದ್ಕೊಂಡು ಬಂದಿದ್ದಾನಲ್ಲ ಅನ್ನೋ ಒಂದು ಆ ಹೆಮ್ಮೆ ಆ ಊರಿನ ಜನದಾಗಿತ್ತು. ಅದರ ಜೊತೆಗೆ ಬಹುಶಃ ಉತ್ತರ ಕರ್ನಾಟಕದಲ್ಲಿ ನಡೆದಂತಹ ಹಲವು ಕಾರ್ಯಕ್ರಮಗಳಲ್ಲಿ ಈ ಹನುಮಂತ ಲಮಾನಿ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಬಿಕಾಸ್ ಏನಂತಂದ್ರೆ ಹನುಮಂತ ಆ ಕಾರ್ಯಕ್ರಮಕ್ಕೆ ಏನಾದ್ರೂ ಬಂದು ಬಿಟ್ರೆ, ವೇದಿಕೆ ಮೇಲೆ ಕಾಣಿಸ್ಕೊಂಡ್ಬಿಟ್ರೆ ಜನ ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋದೊಂದಿತ್ತು. ಸೊ ಹೀಗಾಗಿ ಹನುಮಂತ ಲಮಾನಿ ಬಹಿರಂಗ ಕಾರ್ಯಕ್ರಮಗಳಲ್ಲೇ ಹೆಚ್ಚು ಕಾಣಿಸ್ಕೊಳ್ಳಿಕ್ ಶುರು ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಏನ್ ಕಮಿಟ್ ಆಗಿದ್ರು ನೋಡಿ, ಸೊ ಇಲ್ಲಿ ಅಷ್ಟಾಗಿ ಅವರು ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಹೀಗಾಗಿ ಇಲ್ಲಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ತಂಡ ಏನ ನಿರೀಕ್ಷೆಯನ್ನ ಮಾಡಿದ್ರಲ್ಲ ಅಂತಂದ್ರೆ ಈ ಬಿಗ್ ಬಾಸ್ಗೆ ಬಂದಷ್ಟೇ ಟಿಆರ್ಪಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೂ ಕೂಡ ಬರಬಹುದೇನೋ ಅಂತ ಹೇಳಿ ಅಂದಾಜನ್ನ ಮಾಡಿದ್ರು, ಊಹೆಯನ್ನ ಮಾಡಿದ್ರು, ಒಂದು ಕಲ್ಪನೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆ ಎಲ್ಲ ಕಲ್ಪನೆಯು ಕೂಡ ಹುಸಿ ಆಗ್ತಾ ಹೋಯ್ತು. ಬಟ್ ಏನಂತಂದ್ರೆ ಹನುಮಂತ ಲಮಾನಿ ಕೊಡ್ತಾ ಇರುವಂತಹ ರೀಸನ್ ಗಳೆಲ್ಲವೂ ಕೂಡ ಜೆನ್ಯೂನ್ ಆಗೇ ಇರ್ತಿತ್ತು. ಯಾಕಂತಂದ್ರೆ ನೋಡಿ, ನೀವು
ಈ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಅದರಲ್ಲೂ ಹನುಮಂತ ಲಮಾನಿನೇ ವಿನ್ನರ್ ಆಗಿದ್ರು. ಸೊ ಹನುಮಂತ ಲಮಾನಿಯು ಕೂಡ ಆ ಒಂದು ಸಣ್ಣ ಒಂದು ಗ್ಯಾಪ್ ಬೇಕಾಗಿತ್ತು ಹನುಮಂತನಿಗೆ, ಅಂತಂದ್ರೆ ಜನಗಳ ಪ್ರೀತಿಯನ್ನ ಹತ್ತಿರದಿಂದ ನೋಡ್ಲಿಕ್ಕೆ. ಮತ್ತೆ ಎಲ್ಲ ಒಂದು ಟಿವಿ ಚಾನೆಲ್ಗಳಲ್ಲೂ ಕೂಡ ಹನುಮಂತನಿಗೆ ಇಂಟರ್ವ್ಯೂಗಂತ ಏನು ಕರೀತಾರೆ. ಹೀಗೆ ಸಾಕಷ್ಟು ರೀತಿಯಾದಂಥ ಅವ್ರದೇ ಆದಂಥ ಒಂದು ಸ್ಪೇಸ್ ಬೇಕಾಗಿತ್ತು. ಹನುಮಂತನಿಗೆ ಒಂದಿಷ್ಟು ಕಾಲಾವಕಾಶವನ್ನು ಕೊಡಬೇಕಾಗಿತ್ತು. ಆದ್ರೆ ಇವರು ಇಮಿಡಿಯೇಟ್ ಆಗಿ ಆ ಕಾರ್ಯಕ್ರಮವನ್ನು ಶುರು ಮಾಡಿರೋ ಕಾರಣಕ್ಕಾಗಿ ಇಲ್ಲಿ ಹನುಮಂತು ಹಲವು ಬಹಿರಂಗ ಕಾರ್ಯಕ್ರಮಗಳಲ್ಲೇ ಬ್ಯುಸಿ ಆಯ್ತು. ಮತ್ತೆ ಅವರ ಊರಿನ ಜನತೆಯು ಕೂಡ ಹನುಮಂತನನ್ನ ಆಗಾಗ ಕರೆಸ್ಕೊಳ್ತಾ ಇದ್ರು, ಅಭಿನಂದಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ಸೊ ಇದೆಲ್ಲವನ್ನು ಕೂಡ ಹನುಮಂತ ಅನುಭವಿಸ್ತಾ ಇದ್ರು. ಸೊ ಈಗ ಊರಿನ ಜನ ಕರೆಯುವಂತ ಸಂದರ್ಭದಲ್ಲಿ, ಉತ್ತರ ಕರ್ನಾಟಕದ ಜನ ಈ ಎಲ್ಲ ಗೌರವವನ್ನ ಕೊಡುವಂತಹ ಸಂದರ್ಭದಲ್ಲಿ ನನಗೆ ಬರಕ್ ಆಗಂಗಿಲ್ಲ ಅಂತ ಹೇಳಿ ಹನುಮಂತನಿಗೆ ಹೇಳಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಏನ್ ಮಾಡ್ತಿದ್ರು ಹನುಮಂತ, ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಏನ್ ಕಮಿಟ್ ಆಗಿದ್ರಲ್ಲ, ಸರ್ ನನ್ಗೆ ಈ ವಾರ ಬರಕ್ ಆಗಂಗಿಲ್ಲ, ಮುಂದಿನ ವಾರ ಬರ್ತೀನಿ, ಹಿಂಗೊಂದು ಕಾರ್ಯಕ್ರಮ ಅಸೈನ್ ಆಗ್ಬಿಟ್ಟಿದೆ, ಹೀಗೆ ಕರಿತಾ ಇದ್ದಾರೆ. ಸೊ ಇದೇ ರೀತಿಯಾದಂತಹ ಹನುಮಂತ ರೀಸನ್ ಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಹೀಗಾಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ತಂಡ ಏನ್ ಮಾಡ್ತಿತ್ತು ಅಂತಂದ್ರೆ, ಇಲ್ಲಿ ಹನುಮಂತ ಕೊಡ್ತಾ ಇರುವಂತಹ ರೀಸನ್ ಗಳೆಲ್ಲವೂ ಕೂಡ ಜೆನ್ಯೂನ್ ಆಗಿರೋ ಕಾರಣಕ್ಕಾಗಿ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡ್ತಾನೆ ಬಂದ್ರು. ಸೊ ಹೀಗಾಗಿ ಮುಂದಿನ ವಾರ ಬರ್ತಾನಲ್ಲ, ಮುಂದಿನ ವಾರ ಚೆನ್ನಾಗಿ ಬರುತ್ತೆ TRP, ಮುಂದಿನ ವಾರ ಇನ್ನೂ ಸೂಪರ್ ಡೂಪರ್ ಆಗಿ ಹೋಗುತ್ತೆ ಬಿಡು ಅಂತ ಹೇಳಿ ಅದೇ ಒಂದು ಇದರಲ್ಲೇನೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಹಂಗೆ ಮುನ್ನಡಿತಾನೆ ಹೋಯ್ತು. ಆದ್ರೆ ಏನ್ ಮಾಡ್ತೀರಾ ನೀವು ಗಮನಿಸಿರೋ ಹಾಗೆ ಈ ಕಳೆದ 2 ವಾರ ಅಂತೂ ಕಾಣಿಸ್ಕೊಂಡೇ ಇಲ್ಲ. ಕೆಲವರಂತೂ ಒಂದಿಷ್ಟು ಸುದ್ದಿಗಳನ್ನ ಮಾಡಿದ್ರು, ಹನುಮಂತ ಲಮಾನಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳಿ. ಹೊರಗೇನು ಬಂದಿಲ್ಲ, ಅವ್ರಿಗೆ ಹೊರಗಡೆ ಕಾರ್ಯಕ್ರಮಗಳು ಇರೋ ಕಾರಣಕ್ಕಾಗಿ ಆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಹನುಮಂತನಿಗೆ ಕಾಣಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಮಾತಿದೆ. ನೀವು ಹೋಗಿ ಹನುಮಂತನನ್ನ ವಿಚಾರಿಸಿ, ನೀವು ಆ ಕಾರ್ಯಕ್ರಮದಿಂದ ಹೊರಗೆ ಬಂದ್ರ ಅಥವಾ ಏನಕ್ಕೆ ನೀವು ಆ ಕಾರ್ಯಕ್ರಮಕ್ಕೆ ಹೋಗ್ತಿಲ್ಲ ಅಂತ ಕೇಳಿದ್ರೆ, ಹನುಮಂತ ನಾನು ಆ ಕಾರ್ಯಕ್ರಮ ಬಿಟ್ಟಿಲ್ಲ, ನಾ ಆ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಪಾರ್ಟಿಸಿಪೇಟ್ ಮಾಡ್ತೀನಿ, ಆದ್ರೆ ನನಗೆ ಹೊರಗಡೆ ಕಾರ್ಯಕ್ರಮ ಇದೆಯಲ್ಲ, ಸೊ ಹೀಗಾಗಿ ಅಂತ ಹೇಳಿ ಈ ನಯವಾದ ಆನ್ಸರ್ಗಳನ್ನ ಕೊಟ್ಟು ಅವರು ಜಾರ್ಕೊಳ್ತಾ ಇದ್ದಾರೆ. ಬಟ್ ನಿಜವಾದ ವಿಚಾರ ಏನು ಅಂತಂದ್ರೆ, ಹನುಮಂತ ಲಮಾನಿಗೆ ಈ ರಿಯಾಲಿಟಿ ಶೋಗಳು ಅಂತಂದ್ರೆ ಇಷ್ಟನೇ ಇಲ್ಲ. ನೀವು ಇತ್ತೀಚೆಗೆ ಗಮನಿಸಿರ್ಬೋದು, ಅದರಲ್ಲೂ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅವರು ಅಷ್ಟು ದಿನಗಳ ಕಾಲ ಅವರು ಕಂಪ್ಲೀಟ್ ಮಾಡಿ ಹೊರಗೆ ಬಂದ್ರಲ್ಲ, ಅದುವೇ ದೊಡ್ಡ ಸಾಹಸದ ವಿಚಾರ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಯಾಕಂತಂದ್ರೆ ನೀವು ಜಿ ಕನ್ನಡದಲ್ಲಿ ನಡೆದಿರುವಂತಹ ಹಲವು ಕಾರ್ಯಕ್ರಮಗಳಲ್ಲೂ ಕೂಡ ಹನುಮಂತ ಲಮಾನಿ ಹೆಂಗಂತಂದ್ರೆ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಷ್ಟೇ. ಬಟ್ ಅವ್ರದೇ ಆದಂತ ಒಂದು ಕಮಿಟ್ಮೆಂಟ್ ಅನ್ನು ಅವ್ರು ಇಟ್ಕೊಳ್ತಿರ್ಲಿಲ್ಲ. ಅಂತಂದ್ರೆ ಈಗ ನೋಡಿ, ಈಗಿನ ಆರ್ಟಿಸ್ಟ್ಗಳು ಹೆಂಗೆ, ಕಂಟೆಸ್ಟೆಂಟ್ಗಳು ಹೆಂಗೆ ಅಂತಂದ್ರೆ, ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಅವರು ಟೈಅಪ್ ಆಗ್ಬಿಟ್ರು ಅಂತಂದ್ರೆ ಒಂದಿಷ್ಟು ಕಮಿಟ್ಮೆಂಟ್ ಅಂತ ಮಾಡ್ಕೊಂಡಿರ್ತಾರೆ. ದುಡ್ಡಿನ ವ್ಯವಸ್ಥೆಗೆ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಅಂತಂದ್ರೆ ಮುಂದೆ ಇನ್ನೊಂದು ಯಾವುದೋ ನನಗೆ ದೊಡ್ಡ ಚಾನ್ಸ್ ಸಿಗುತ್ತೆ, ಮುಂದೆ ನಾನು ಇನ್ನೇನೋ ಆಗಬಹುದು, ಈ ರೀತಿಯಾದಂಥ ಪರಿಕಲ್ಪನೆಗಳನ್ನ ಇಟ್ಕೊಂಡು ಆರ್ಟಿಸ್ಟ್ಗಳಾಗಿರ್ಬೋದು ಅಥವಾ ಈ ಕಂಟೆಸ್ಟೆಂಟ್ಗಳು ಮೂವ್ ಆನ್ ಆಗ್ತಿರ್ತಾರೆ. ಬಟ್ ಈ ಹನುಮಂತನ ವಿಚಾರಕ್ಕೆ ಬಂದ್ರೆ ಹಂಗಲ್ಲ. ಹನುಮಂತ ಹೆಂಗಂತಂದ್ರೆ, ಹೆಂಗ್ ಬರುತ್ತೋ ಹಂಗೆ ಜೀವನ, ಹಂಗೆ ಹೋಗ್ತೀನಿ ನಾನು ಅನ್ನೋ ಥರದ ಹನುಮಂತಂದು ಕಮಿಟ್ಮೆಂಟ್ ಇಲ್ಲ. ಒಟ್ಟಿನಲ್ಲಿ ಹಳ್ಳಿ ಜೀವನದ ಆ ಸೊಗಡಿನಿಂದ ಇನ್ನೂ ಕೂಡ ಹನುಮಂತ ಹೊರಗೆ ಬಂದಿಲ್ಲ. ಸೊ ಹೀಗಾಗಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗಲೇಬೇಕು, ನಾ ಆ ಕಾರ್ಯಕ್ರಮದಲ್ಲಿ ಇರಲೇಬೇಕು ಅನ್ನೋ ಹನುಮಂತನದ್ದು ಕಮಿಟ್ಮೆಂಟ್ ಇರ್ತಿರ್ಲಿಲ್ಲ. ಸೊ ಹೀಗಾಗಿ ಹನುಮಂತನಿಗೆ ಈ ರಿಯಾಲಿಟಿ ಶೋಗಳು ಅಂತಂದ್ರೆ ಈ 3-4 ತಿಂಗಳುಗಳಷ್ಟು ರಿಯಾಲಿಟಿ ಶೋಗಳಲ್ಲಿ ಹನುಮಂತನಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ನಾವು ಹನುಮಂತ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅಷ್ಟು ದಿನಗಳ ಕಾಲ ಅವರು ಜೀವಿಸಿದ್ದು ಇದ್ದಿದ್ದು ಮಾತ್ರ ಸಾಹಸ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಅದರಲ್ಲೂ ನೀವು ನೋಡಿದ್ರಿ, ಒಂದಷ್ಟು ದಿನಗಳ ಕಾಲ ಹನುಮಂತ ಲಮಾನಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಒಂದಷ್ಟು ದಿನ ಅಂತಂದ್ರೆ 1-2 ವಾರ ಊರ್ ಕಡೆ ನೆನಪಾಗ್ತೈತಿ ಅಂತ ಹೇಳಿ ಮಂದಹಾಸದಲ್ಲಿ ಅವರಿದ್ರು. ಸೊ ಆ ಸಂದರ್ಭದಲ್ಲಿ ಹಂಗು ಹಿಂಗು ಮಾಡಿ ಬಿಗ್ ಬಾಸ್ ತಂಡ ಅವರಿಗೆ ಮತ್ತೆ ಬೂಸ್ಟ್ ಮಾಡಿದ್ರು. ಮತ್ತೆ ಊರಲ್ಲಿರೋ ತಂದೆ ತಾಯಿಯನ್ನು ಕೂಡ ಕರೆಸಿ ಮತ್ತೆ ಅವ್ರಿಗೆ ಚೆನ್ನಾಗಿ ಆಟ ಆಡೋ ರೀತಿಯಾಗಿ ಅವ್ರನ್ನ ಮತ್ತೆ ಹುರಿದುಂಬಿಸಿದ್ದನ್ನು ಕೂಡ ನೀವು ನೋಡಿದ್ರೆ. ಬಟ್ ಏನಂತಂದ್ರೆ, ಆ ಕಾರ್ಯಕ್ರಮದಲ್ಲಿ ಅವರು ಅಷ್ಟು ದಿನಗಳ ಕಾಲ ಇದ್ದಿದ್ದ ಕಾರಣಕ್ಕಾಗಿ, ಅಷ್ಟು ದಿನಗಳ ಕಾಲ ಅವರು ಪೂರೈಸಿರೋ ಕಾರಣಕ್ಕೆ ಆ ಕಾರ್ಯಕ್ರಮ ಸೂಪರ್ ಹಿಟ್ ಆಯ್ತು ಅಂತ ಹೇಳಿ ಜನ ಮಾತಾಡ್ತಾರೆ. ಬಟ್ ಈ ಕಾರ್ಯಕ್ರಮದಲ್ಲೂ ಕೂಡ ಹನುಮಂತ ಏನಾದ್ರೂ ಕನಸ್ಕೊಂಡಿದ್ರೆ ಅಂತಂದ್ರೆ, ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಹನುಮಂತ ಫುಲ್ ಫ್ಲೆಡ್ಜ್ ಆಗಿ ಏನಾದ್ರೂ ಇದ್ದಿದ್ರೆ ಈ ಕಾರ್ಯಕ್ರಮವೂ ಕೂಡ ಹಿಟ್ ಆಗ್ತಿತ್ತು ಅಂತ ಹೇಳಿ ಜನರ ಮಾತಿದೆ. ಯಾಕಂದ್ರೆ ಜನಗಳ ನಿರೀಕ್ಷೆ ಕೂಡ ಅದೇ ಆಗಿತ್ತು. ಹನುಮಂತ ಬರ್ತಾನೆ ಅಂತಂದ್ರೆ ನಾವು ನೋಡ್ತೀವಿ ಆ ಕಾರ್ಯಕ್ರಮ, ಹನುಮಂತನ ಆಟ ಚಂದ, ಹಾಡು ಚಂದ, ಆತನ ಮಾತು ಚಂದ. ಸೊ ಹೀಗಾಗಿ ಹನುಮಂತ ಇದ್ರೆ ಆ ಕಾರ್ಯಕ್ರಮ ಹಿಟ್.
ಕಾರ್ಯಕ್ರಮ ನಾವು ನೋಡ್ತೀವಿ ಅಂತ ಹೇಳಿ ಜನ ಒಂದು ಆಶಾಭಾವನೆಯನ್ನ ಇಟ್ಕೊಂಡು ನೋಡ್ತಾ ಇದ್ರು. ಬಟ್ ಹನುಮಂತ ಕಾಣಿಸ್ಕೊಳ್ದಿರೋ ಕಾರಣಕ್ಕಾಗಿ ಎಲ್ಲರ ನಿರೀಕ್ಷೆ ಹುಸಿ ಆಯಿತು ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ತಂಡ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಲ್ಲ ಅದೆಲ್ಲವೂ ಕೂಡ ನಿರಾಸೆ ಆಯಿತು ಅಂತ ಹೇಳ್ಬೋದು. ಹೀಗಾಗಿಯೇ ಆ ಕಾರ್ಯಕ್ರಮದ TRP ಪಾತಾಳಕ್ಕೆ ಕುಸಿತು ಅಂತ ಮಾತಿದೆ. ಒಟ್ಟಿನಲ್ಲಿ ಇಲ್ಲಿ ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಈ ರಿಯಾಲಿಟಿ ಶೋಗಳು ನಡೆಯುವಂಥ ಸಂದರ್ಭದಲ್ಲಿ ಕಂಟೆಸ್ಟೆಂಟ್ಗಳನ್ನ ಚಾನಲ್ನವರು ಮತ್ತೆ ಆ ಕಾರ್ಯಕ್ರಮದ ತಂಡ ಆಟ ಆಡಿಸ್ತಿರುತ್ತೆ ನೋಡಿ. ಅವರಿಗೆ ಒಂದು ಲೀವ್ ಕೊಡುವಂಥ ವಿಚಾರವೇ ಆಗಿರ್ಬೋದು, ಅಥವಾ ಅವ್ರು ಯಾವುದಾದ್ರೂ ಒಂದು ಟಾಸ್ಕ್ ಅನ್ನ ಮಾಡುವಾಗ ಅಥವಾ ಏನಾದರೂ ಒಂದು ಸ್ಕಿಟ್ ಅನ್ನ ಮಾಡುವಂಥ ಸಂದರ್ಭದಲ್ಲೂ ಸಹಿತ ಸಾಕಷ್ಟು ರೀತಿಯಾದಂತಹ ವಿಚಾರಗಳಲ್ಲಿ ಅವ್ರಿಗೆ ಆಟ ಆಡಿಸ್ತಿರ್ತಾರೆ ಅಲ್ವಾ. ಆದರೆ ಚಾನಲ್ಗೆ ಮತ್ತು ಶೋಗೆ ಆಟ ಆಡಿಸಿರುವಂಥ ಕಂಟೆಸ್ಟೆಂಟ್ ಯಾರು ಅಂತಂದರೆ ಅದು ಮೊಟ್ಟ ಮೊದಲ ಕಂಟೆಸ್ಟೆಂಟ್ ಹನುಮಂತ ಲಮಾನಿ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನಿಸ್ತು ಕಾಮೆಂಟ್ ಮಾಡ್ಬೋದು. ಒಟ್ಟಿನಲ್ಲಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಫ್ಲಾಪ್ ಆಗಬೇಕು ಅಂತಂದರೆ ಹನುಮಂತನಿಂದನೇ ಕಾರಣನಾ? ಹನುಮಂತನ ಅನುಪಸ್ಥಿತಿಗೆ ಇವತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಇಷ್ಟು ಬೇಗ ಎಂಡ್ ಆಗಲಿಕ್ಕೆ ಸಾಧ್ಯ ಆಯ್ತಾ? ನಿಮ್ಮ ಅಭಿಪ್ರಾಯ ಏನು? ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.